ನೀನ್ ನಂಬ್ಕೊಂಡು ಬಂದಿದ್ದ ಹುಡುಗಿನ ಹೆಂಗ್ ಬೇಕಾದ್ರೂ ಹಂಗೆ ಯೂಸ್ ಮಾಡ್ಕೊಂಡೆ ಅಲ್ಲ, ನನ್ನ ಕೈಗೆ ಸಿಗು ಐತೆ ನಿನಗೆ. ಮೂಢನಂಬಿಕೆಗಳನ್ನ ಮುಂದಿಟ್ಕೊಂಡು ನರಬಲಿ ಕೊಡ್ತೀಯ, ರಕ್ತ ಮಾರ್ತಾಂಡ. ಸರ್ ಲೇ, ನೀನ್ ನೋಡಿದ್ರೆ ನಂಬಕ್ಕೆ ಆಗಲ್ಲ ಕಣ. ಹೌದು ಸರ್. ಆ ವೈಶಾಲಿನ ಹೆಂಗೋ ನೀನ್ ಬಲಿ ಕೊಟ್ಟೆ? ನಾನು ಕೋಳಿ ಕುರಿಗಳನ್ನು ಬಲಿ ಕೊಟ್ಕೊಂಡು ಜನಗಳನ್ನ ಅಮರಿಸ್ತಿದ್ದೆ ಅಷ್ಟೇ ಸರ್. ಬೇಗ ಫೇಮಸ್ ಆಗ್ಬೇಕು ಅಂತ ವಿಕ್ರಮ್ಗಿದ್ದ ದುರಾಸೆನ ದುರುಪಯೋಗ ಪಡಿಸ್ಕೊಂಡು ವೈಶಾಲಿಯನ್ನು ಕರ್ಸ್ಕೊಂಡೆ ಸರ್. ಆದ್ರೆ ಅವತ್ತಲ್ಲಾಗಿದೆ ಬೇರೆ ಸರ್. ಶೂರು ಲೇ, ಅದೇನಂತ ಬೊಗಳು? ಒಂದ್ ನಿಮಿಷ. ರೇ ಇದೇನ್ರಿ ಕ್ಯಾಮ್ರಾ ತೆಗಿತಾ ಇದೀರಾ? ನಮ್ಗೇನು ಗೊತ್ತಿಲ್ಲ. ಇರಿ ಸ್ವಾಮಿಗಳೇ, ನಂಗೆ ಪ್ರೂಫ್ ಬೇಕಲ್ವಾ? ಪ್ರೂಫಾ? ಯಾವ ಪ್ರೂಫ್ ರೀ? ನೀವು ವೈಶಾಲಿನ ಬಲಿ ಕೊಟ್ಮೇಲೆ ನೀವ್ ಹೇಳಿದ್ ಒಂದೂ ಆಗಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ. ಪೊಲೀಸಾ? ಯಾಕೆ ಸ್ವಾಮಿಗಳೇ? ಇವಾಗ ಕತ್ತರಿಸಿ ನಾನ್ ರೆಕಾರ್ಡ್ ಮಾಡ್ತೀನಿ. ರೀ ನೀವೇನಾದ್ರು ಟಿವಿ ಅವರ ಸ್ಟಿಂಗ್ ಆಪರೇಷನ್ ಏನಾದ್ರು ಮಾಡ್ತಾ ಇದ್ದೀರಾ? ವೈಶೋ ಸರ್ ಸರ್ ಲೇ ಕಳ್ಸ್ವಾಮಿ, ಈ ತರ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ಎಷ್ಟು ಜನರ ಜೀವನ ಹಾಳು ಮಾಡಿದ್ಯಾ? ಮೈ ಮುರ್ದ್ ಬದುಕೋ ಯೋಗ್ಯತೆ ಇಲ್ದೆ ಇನ್ನೊಬ್ರು ಜೀವನ ಹಾಳು ಮಾಡಕ್ ನಾಚಿಕೆ ಆಗಲ್ವಾ? ನಾಳೆ ದಿನ ನಿಮ್ ಭವಿಷ್ಯ ಏನಾಗುತ್ತೆ ನಿಮ್ಗೆ ಗೊತ್ತಿಲ್ಲ, ಇನ್ನೊಬ್ರು ಹೇಳ್ತೀರಾ? ನಮ್ ದೇಶದೊಳಗಡೆ ಒಬ್ಬ ಟೆರರಿಸ್ಟ್ ನುಗ್ತಿರೋ ಹಾಗೆ ಬಾರ್ಡರ್ ನಲ್ಲಿ ಕುತ್ಕೊಂಡು ಮಾಟ ಮಂತ್ರ ಮಾಡಿ, ಆಗ ಯೋಧರ ಪ್ರಾಣ ಆದ್ರೂ ಉಳಿಯುತ್ತೆ. ಕೊಲೆಗಾರಕ್ಕಿನ್ನ ಕಟಕ್ರಿ ನೀವು. ನಿಮ್ಮಂತವ್ರನ್ನೆಲ್ಲ ಜೈಲ್ ಟಾಯ್ಲೆಟ್ ತೊಳಕ್ ಬಿಡ್ಬೇಕು. ನಡೆಯೋ ಸ್ಟೇಷನ್ಗೆ. ಸರ್ ನನ್ನ ಜೈಲಿಗೆ ಕಳಿಸ್ಬೇಡಿ ಸರ್. ನನ್ನ ಹೆಂಡತಿ ಮಕ್ಕಳು ಬೀದಿ ಬಿದ್ಬಿಡ್ತಾರೆ ಸರ್. ಅಮ್ಮ ನನ್ ಕ್ಷಮಿಸ್ಬಿಡಿ ಅಮ್ಮ. ಸರ್ ಬೇಕಾದ್ರೆ ಈ ಊರೇ ಬಿಟ್ಟು ಹೋಗ್ಬಿಡ್ತೀನಿ ಸರ್ ನಾನು. ಪ್ಲೀಸ್ ಸರ್. ಅಮ್ಮ ನೀವಾದ್ರೂ ಹೇಳಿಮ್ಮ. ಇದೊಂದ್ಸಲ ಬಿಟ್ಬಿಡು ವಿಕ್ರಮ್. ಇನ್ನೊಂದ್ಸರಿ ಇಂತ ಕೆಲ್ಸ ಮಾಡಿದ್ ಗೊತ್ತಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ, ಡೈರೆಕ್ಟ್ ಮೇಲ್ ಕಳ್ಸ್ಬಿಡ್ತೀನಿ. ಸರ್ ಹುಷಾರ್. ಸರಿ ಸರ್, ಹೋಗ್ತೀನಿ ಸರ್. ಅವ್ರು ಹೇಳ್ದಂಗೆ ಊರ್ ಬಿಟ್ಟು ಹೋದೆ ಸರ್, ಆದ್ರೆ ಕೊಲೆ ಮಾಡೋಡಾಗಿಲ್ಲ ಸರ್. ಸರಿ, ಹೊರಗಡೆ ಕೂತಿರು, ಕರಿತೀನಿ. ಸರಿ ಸರ್. ಈ ಕೇಸ್ ಯಾಕೆ ಇಷ್ಟು ಕ್ರಿಟಿಕಲ್ ಆಗ್ತಾ ಇದೆ? ನನ್ನ ಸರ್ವಿಸಲ್ಲಿ ಎಂತೆಂಥ ಕೇಸ್ ಡೀಲ್ ಮಾಡಿದ್ದೀನಿ, ಈ ಕೇಸಲ್ಲಿ ಯಾಕೆ ಎಡುತ್ತಾ ಇದ್ದೀನಿ? ನನ್ನ ಮೈಂಡ್ ನನ್ನ ಕಂಟ್ರೋಲ್ಗೆ ಯಾಕೆ ಸಿಗ್ತಾ ಇಲ್ಲ? ಕೂಲಾಗಿ ಯೋಚನೆ ಮಾಡಿದ್ರೆ ಕ್ಲೂ ಸಿಗ್ಬೋದು. ವೈಶಾಲಿನ ಇಬ್ಬರಿಂದ ತಪ್ಪಿಸಿದ್ದಾನೆ ಅಂದರೆ ವಿಕ್ರಮು ವೈಶಾಲಿನ ಕೊಲೆ ಮಾಡಿರಲ್ಲ. ಹಾಗಾದರೆ ಅವಳನ್ನ ಕೊಲೆ ಮಾಡಿದ್ದು ಯಾರು? ವೈಶಾಲಿನ ಮಗಳ ಥರ ನೋಡ್ಕೊಳ್ತಿದ್ದ ಮಂಗಳ ಯಾಕೆ ಸಾಯಿಸ್ತಾಳೆ? ದುಡ್ಡು ಕೊಟ್ಟು ಕೊಂಡ್ಕೊಂಡವ್ರನ್ನೆಲ್ಲ ಮಗಳ ಥರ ಅನ್ಕೊಂಡ್ರೆ ಅವಳ್ದಂದೆ ಹೆಂಗ್ ನಡೀತದೆ? ಇಲ್ಲ ಸರ್, ಬೇಜಾರಾಗಬೇಡಿ, ಆಗಲ್ಲ. ಸದ್ಯಕ್ಕೆ ಯಾವ ಕಸ್ಟಮರ್ಸ್ನು ಮನೆ ಕರೆಸ್ತಿಲ್ಲ. ಅದಕ್ಕೆ ಬೇಕು ಅಂದ್ರೆ ನಾನ್ ನಿಮ್ಗೆ ಕೆಲವು ಫೋಟೋಸ್ನ ಸೆಂಡ್ ಮಾಡ್ತೀನಿ. ಅದರಲ್ಲಿ ಯಾವ ಹುಡುಗಿ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಆ ಹುಡುಗಿನ ನಮ್ ಹುಡುಗರು ನೀವಿರೋ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಓಕೆ? ಅದಂಗಲ್ಲ, ನಿಮ್ಮನೆ ಆಗಿದ್ರೆ ಸೇಫ್ಟಿ ಇರ್ತಿತ್ತು. ಅದು ಕರೆಕ್ಟು, ಆದ್ರೆ ಡೇ ಆಗಿದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಬೋದಾಗಿತ್ತು. ನೈಟ್ ಅಲ್ವಾ ಸರ್, ಸ್ವಲ್ಪ ಕಷ್ಟ. ಯಾಕೆಂದ್ರೆ ವೈಶಾಲಿ ಮನೇಲೇ ಇರ್ತಾಳೆ. ಸರಿ ಆಯ್ತು, ಅಡ್ರೆಸ್ ಕಳಿಸ್ತೀನಿ, ಬೇಗ ಕಳಿಸು. ಓಕೆ ಸರ್. ಅರೆ ವೈಶು, ಬೆಳಗ್ಗೆ ಎಲ್ಲಿ ಹೋಗಿದ್ದೆ ನೀನು?
ಅಕ್ಕ ನಾನ್ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಹೇಳು ವೈಶ್ಯು. ನಾನೊಂದ್ ಹುಡ್ಗನ್ನ ಲವ್ ಮಾಡ್ತಾ ಇದ್ದೀನಿ. ಅವನ್ಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ. ಅದಕ್ಕೆ ನಾನ್ ಬೇರೆ ರೂಮ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತೀನಿ. ಒಬ್ಬನ ಜೊತೆ ಓಡಾಡುವಾಗ ನಿನ್ನ ಮನೆ ಕಷ್ಟಗಳು ನೆನಪಾಗ್ಲಿಲ್ವಾ? ಅದೇ ನಾನು 4 ಜನರ ಜೊತೆ ಮಲ್ಕೋ ಅಂದ್ರೆ ನಾನು ಅಂಥವಳಲ್ಲ, ಹಾಗೆ ಹೀಗೆ ಅಂತ ಕತೆ ಹೇಳ್ತೀಯಾ? ಏನೇ ಹಾಗೆ ನೋಡ್ತಾ ಇದ್ಯಾ? ಅವತ್ತು ನೀನು ಬೇಡ್ಕೊಂಡಿದ್ ನೋಡಿ, ಅಯ್ಯೋ ಪಾಪ ಹಳ್ಳಿ ಹುಡುಗಿ ಎಮೋಷನಲ್ ಆಗಿ ದಾರಿಗೆ ತರ್ಬೇಕು ಅಂತ ಮಗಳ ತರ ಇರು ಅಂತ ನಾನೇ ನಾಟಕ ಮಾಡ್ದೆ ಕಣೆ. ನಿನ್ನ ನಾನು ಇಷ್ಟು ದಿನ ಈ ದಂಧೆಗೆ ಯಾಕೆ ಇಳಿಸಿರ್ಲಿಲ್ಲ ಗೊತ್ತಾ? ನೀನು ಲೋಕಲ್ ಫಿಗರ್ ಅಲ್ಲ ಕಣೆ, ನ್ಯಾಷನಲ್ ಫಿಗರ್. ಅದಕ್ಕೆ ಇಂಟರ್ನ್ಯಾಷನಲ್ ಗಿರಾಕಿಗಳ ಜೊತೆ ಡೀಲ್ ಮಾಡಿ ಸೇಲ್ ಮಾಡಿದ್ರೆ ಲಕ್ಷ ಗಟ್ಲೆ ದುಡ್ಡು ಸಿಗತ್ತೆ ಅಂತ ನಾನಿದ್ರೆ, ನೀನು ನಿನ್ ಲವರ್ ಜೊತೆ ಹೋಗ್ಬಿಡ್ತೀನಿ ಅಂದ್ರೆ ನಿನಗೇನು ಅರ್ಶನ ಕುಂಕುಮ ಸೀರೆ ಕೊಟ್ಟು ಕಳಿಸ್ಕೊಡ್ತೀನಿ ಅನ್ಕೊಂಡಿಯೇನೆ? ನೋ, ಈಗಾಗ್ಲೇ ನಿನ್ನನ್ನ ದುಬೈಗೆ ಸೇಲ್ ಮಾಡೋದಕ್ಕೆ ಮಾತುಕತೆ ನಡೀತಾ ಇದೆ. ಇವಳು ಈ ದಂಧೆಗೆ ಇಳಿತೀನಿ ಅಂತ ಹೇಳೋವರೆಗೂ ಒಂದು ತೊಟ್ಟ ಅನ್ನ ನೀರು ಏನು ಕೊಡ್ಬೇಡಿ. ಹಸುವಿನಲ್ಲೇ ಸತ್ರೆ ಸಾಯ್ಲಿ, ನನಗೆ 1 ಲಕ್ಷ ರೂಪಾಯಿ ಲಾಸ್ ಆದ್ರೂ ಪರವಾಗಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಇವಳು ಲವರ್ ಜೊತೆ ಹೋಗ್ಬಾರ್ದು ಅಷ್ಟೇ. ಅಕಸ್ಮಾತ್ ಅವನೇನಾದ್ರೂ ಇವಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದ್ರೆ ಅವನನ್ನು ಮುಗಿಸ್ಬಿಡಿ. ನೋಡು ವೈಶಾಲಿ, ಸರಿಯಾಗಿ ಕೇಳಿಸ್ಕೊ. ಕೊನೆಯದಾಗಿ ನಿನಗೆ ಕೇಳ್ತಾ ಇದ್ದೀನಿ, ನೀನ್ ಒಪ್ಕೊಂಡ್ರೆ ಹೊಟ್ಟೆ ತುಂಬಾ ಊಟ ಕೊಡ್ತೀನಿ ಕಣೆ. ಇಲ್ಲ, ನೀವ್ ಹೇಳ್ದಾಗ ನಾನ್ ಕೇಳಲ್ಲ. ನನ್ನ ವಿಕ್ರಮ್ ಜೊತೆ ಕಳಿಸ್ಕೊಡಿ. ಹೌದಾ? ಸಾಯಿ ನೋಡ್ರೋ, ಇವಳು ಸತ್ರೆ ಎಲ್ಲಾದ್ರೂ ತಗೊಂಡೋಗ್ ಬಿಸಾಕಿ. ಹೊಟ್ಟೆ ಊಟ ಇಲ್ಲ ಅಂದ್ರೂ ದುರಹಂಕಾರಕ್ಕೇನು ಕಮ್ಮಿ ಇಲ್ಲ. ತಿರ್ಬೋಕಿಂತಂದು ವೈಶಾಲಿ, ವೈಶಾಲಿ, ವೈಶಾಲಿ! ಏಯ್, ಮೊದಲು ನಿನ್ನ ಒದ್ದು ಒಳಗಾಕ್ಬೇಕಣೆ. ನೀನೆಲ್ಲೇ ಇರು, ನಾನ್ ನಿನ್ನ ಬಿಡಲ್ಲ. ಸರ್, ನಾನು ಇಂಟು ಆಗ್ತವ್ರಲ್ಲ, ಎಂಟ್ರಿ ಆಗ್ತವ್ರಲ್ಲ. ಅವಳೇನ ಇವಳು? ಅದ್ ನಾನೇ ಸರ್. ಅವಾಗ ಮೇಕಪ್ ಇರ್ಲಿಲ್ಲ. ವಿಷಯಕ್ಕೆ ಬನ್ನಿ ಸರ್. ಮೊದ್ಲೇ ನಾನು ಪಬ್ಲಿಕ್ ನಲ್ಲಿ ಮರ್ಯಾದೆ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಈಗ ನಾನ್ ಕೊಲೆಗಾರ್ತಿ ಅಂತ ನೀವು ಫಿಕ್ಸ್ ಆಗ್ಬಿಟ್ರೆ ನಾನ್ ಹೇಗ್ ಸರ್ ತಲೆ ಎತ್ಕೊಂಡ್ ಬದುಕ್ಲಿ? ಇಷ್ಟಕ್ಕೂ ವೈಶಾಲಿ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಯಾಕೆಂದ್ರೆ ನಾನು ಅವಳ ಮಗಳ ತರ ನಡ್ಕೋತಾ ಇದ್ದೆ ಸರ್. ಒಂದು ನಿಮಿಷ ಸುಮ್ಮನೆ ನೋಡಿ ಮೇಡಮ್, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನಂತರ ಬ್ರಿಲಿಯಂಟ್ ಆಫೀಸರ್ ಯಾರು? ಹೌದು ಸರ್. ಒಂದು ಕೊಲೆ ಆಗಿರೋ ಜಾಗಕ್ಕೆ ನಾನು ಹೋಗ್ತೀನಿ ಅಂದ್ರೆ ಈ ಕೊಲೆ ಹಿಂಗೇ ನಡೆದಿರ್ತದಂತ ಹೇಳಷ್ಟು ಇಂಟೆಲಿಜೆಂಟ್ ನಾನು. ಅಂಥದ್ರಲ್ಲಿ ವೈಶಾಲಿ ಕೊಲೆನ ನೀವೆಲ್ಲರೂ ಸೇರಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಈಗ ಹೇಳಿ,
ಯಾರು ನನ್ನ ಬ್ರೈನ್ ಟ್ರ್ಯಾಪ್ ಮಾಡ್ತಿರೋದು? ಸರ್ ನನಗೆ ಹನಿ ಟ್ರ್ಯಾಪ್ ಗೊತ್ತು ಸರ್, ಬ್ರೈನ್ ಟ್ರ್ಯಾಪ್ ಗೊತ್ತಿಲ್ಲ. ಇಷ್ಟಕ್ಕೂ ನಾನು ಅಷ್ಟು ಬುದ್ಧಿವಂತಲೂ ಅಲ್ಲ ಸರ್. ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್, ಪ್ಲೀಸ್. ಓಕೆ, ಅದಕ್ಕೂ ನಿಮಗೂ ಏನು ಸಂಬಂಧ ಇಲ್ಲ. ಕೊನೆಯದಾಗಿ ನೀವು ವೈಶಾಲಿ ನೋಡಿದಾಗ ಅಲ್ಲಿ ಏನೋ ಒಂದು ನಡೆದಿರ್ತದಲ್ಲ, ಅದೇನಂತ ಹೇಳ್ಬಿಡಿ ಪ್ಲೀಸ್. ನಾನೊಂದು ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ. ನಾನ್ ಬೇರೆ ರೂಮ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತೀನಿ. ಯಾರು ಆ ಹುಡುಗ? ವಿಕ್ರಮನಾ? ನಿಮಗ್ ಹೇಗ್ ಗೊತ್ತಾಯ್ತು? ಅವನು ಹುಡುಗಿಯರಿಗೆ ಕಿಸ್ ಮಾಡ್ಬೇಕು ಅಂತ ನನಗ್ ದುಡ್ಡು ಕೊಟ್ಟು ಹೋದವನು ಬೇಜಾರಾಗಿ ಮಧ್ಯದಲ್ಲೇ ವಾಪಸ್ ಹೋಗುವಾಗ ಅವನ್ ಹಿಂದೆ ನೀನ್ ಬಂದಿದ್ದನ್ನ ನಾನ್ ನೋಡ್ದೆ. ಆಗ್ಲೇ ನನ್ಗೆ ಅನುಮಾನ ಬಂತು. ಇಂಥ ಜಾಗದಲ್ಲಿ ನನ್ ಮಗಳನ್ನ ಇಟ್ಕೊಂಡು ನಾನು ಅವಳನ್ನ ಕಳ್ಕೊಂಡೆ. ಅದಕ್ಕೆ ನೀನ್ ಈ ಮನೇಲಿ ತುಂಬಾ ದಿವಸ ಇರಬಾರ್ದು ಅನ್ನೋ ಕಾರಣಕ್ಕೆ ನಿನಗ್ ಬೇರೆ ಮನೆ ವ್ಯವಸ್ಥೆ ಮಾಡಿದೀನಿ. ಎಲ್ಲಿ ಆ ಹುಡುಗ ಬಂದಿದಾನಾ? ಕರಿ ಒಳಗಡೆ, ಕರಿಯಮ್ಮ. ನಮಸ್ತೆ ಮಾ. ನಮಸ್ತೆಪ್ಪ. ಬೇರೆ ಗಂಡಸ್ರ ಜೊತೆ ಮಾತಾಡಿದ್ರೇನೆ ದೂರ ಆಗೋ ಈಗಿನ ಕಾಲದಲ್ಲಿ ವೈಶಾಲಿ ಇಂಥ ಜಾಗದಲ್ಲಿದ್ರೂ ಅದನ್ನ ನೋಡಿ ಕೂಡ ಅರ್ಥ ಮಾಡ್ಕೊಂಡು ಇವಳ ಜೊತೆ ಇದೆಯಾ ಅಂದ್ರೆ ನೀನ್ ಎಷ್ಟು ಒಳ್ಳೆ ಹುಡುಗ ಅಂತ ಗೊತ್ತಾಗತ್ತೆ. ನಮ್ಮ ವೈಶಾಲಿನ ಚೆನ್ನಾಗಿ ನೋಡ್ಕೋ ಅಷ್ಟೇ. ಒಂದ್ ಸೆಕೆಂಡ್. ಇದು ನಾನು ಕಷ್ಟಪಟ್ಟ ದುಡ್ಡಲ್ಲಿ ಒಂದು ಚಿಕ್ಕ ಮನೆ ಕಟ್ಸಿದೀನಿ. ಇನ್ಮೇಲೆ ನೀವಿಬ್ರು ಆ ಮನೇಲೇ ಇರಿ. ನೀವು ನಮ್ ಜೊತೆನೇ ಇರ್ಬೇಕು. ಇಲ್ಲಮ್ಮ, ನನ್ನ ಹೆಸರು ಮಾತ್ರ ಮಂಗಳ, ಮಾಡೋದೆಲ್ಲ ಬರೀ ಅಮಂಗಳದ ಕೆಲ್ಸಾನೇ. ನನ್ ಜೊತೆಲಿ ನೀವಿದ್ರೆ ನಿಮ್ಮನ್ನು ಜನ ಬೇರೆ ತರ ನೋಡ್ತಾರೆ. ಕೀ ತಗೊಳ್ಳಿ. ತಗೋಪ್ಪ.